ಮಂಡ್ಯದ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಸಕ್ಕರೆ ನಾಡಲ್ಲಿ ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ಇದೇ ವೇಳೆ ಬಗೆಗಿನ ಜೋಡೆತ್ತಿನ ಹೇಳಿಕೆಗೆ ಅವರು ಸರಳವಾಗಿಯೇ ಪ್ರತಿಕ್ರಿಯಿಸಿದ್ದಾರೆ. ಎಲ್ಲಕ್ಕೂ ಮೇ 23ಕ್ಕೆ ಉತ್ತರ ಸಿಗಲಿದೆ ಅಂತ ಉತ್ತರ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ದರ್ಶನ್ ಮತ್ತೆ ಯಶ್ ಅವರು ಕಳ್ಳ ಎತ್ತುಗಳು, ನಾನು ಮತ್ತೆ ಡಿ ಕೆ ಶಿವಕುಮಾರ್ ಮಂಡ್ಯದ ಜೋಡಿ ಅದನ್ನ ಯಾವ ರೀತಿಯಲ್ಲಿ, ಯಾವ ವಿಚಾರಕ್ಕೆ, ಯಾವ ಪ್ರೂಫಲ್ಲಿ ಹೇಳಿದ್ದಾರೆ ಅನ್ನೋದು ಸ್ವಲ್ಪ ಅವರು ಒಂದು ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಕೊಟ್ಟರೆ ಅದಕ್ಕೆ ನಾನು ಪ್ರತಿಕ್ರಿಯೆ ಕೊಡ್ಬೋದು. ಅವ್ರು ಯಾವ ವಿಷಯಕ್ಕೆ ಆ ಥರ ಮಾತಾಡಿದ್ದಾರೆ ಅಂತ. ದರ್ಶನ್ ಅವರು ಯಶ್ ಏನು ತಪ್ಪು ಮಾಡಿದ್ದಾರೆ, ಯಾರಿಗೇನು ದ್ರೋಹ ಮಾಡಿದ್ದಾರೆ, ಅವ್ರು ಕಷ್ಟಪಟ್ಟು ಒಂದು ಸ್ಥಾನಮಾನ, ಜನರಲ್ಲಿ ಒಂದು ಪ್ರೀತಿನ ಗಳಿಸಿ ಇಷ್ಟು ದೂರ ಬಂದವರು. ಇವಾಗ ನನ್ನ ಪ್ರಚಾರಕ್ಕೆ ಬಂದ ತಕ್ಷಣ ಅವ್ರು ಕೆಟ್ಟವರಾದ್ರ? ಅವ್ರ ಕಡೆ ಯಶನು ಹೋಗಿದ್ದಾರೆ ಹೋದ ಎಲೆಕ್ಷನಲ್ಲಿ, ಆವಾಗ ಅವ್ರನ್ನ ಯಾರು ಏನು ಅಂದಿಲ್ವಲ್ಲ, ಯಾಕೆ? ಇದೆಲ್ಲ ಪ್ರಶ್ನೆಗಳು ಜನ ಕೇಳ್ತಾರೆ. ಪ್ರತಿಕ್ರಿಯೆ ಉತ್ತರ ಏನೇ ಇದ್ರು 18ನೇ ತಾರೀಕು ಕೊಡ್ತಾರೆ. ನಾವೇನು ಅವ್ರ ಪರ ಪ್ರಚಾರಕ್ಕೆ ಬರೋವಾಗ ಯಾರೇ ಬರಲಿ, ನಾವೇನು ಅವ್ರನ್ನ ಟೀಕಿಸ್ತಾ ಇಲ್ವಲ್ಲ. ನೀವ್ಯಾಕೆ ಬಂದ್ರಿ, ನೀವಿದು ಇಲ್ಲ, ನಿಮ್ಮ ಇದು ಸರಿ ಇಲ್ಲ ಅಂತ ನಾವೇನಾದರೂ ಹೇಳಿದ್ವಾ? ಇಲ್ವಲ್ಲ. ಯಾರಿಗೂ ಈ ನೈತಿಕ ಹಕ್ಕಿಲ್ಲ. ನನ್ನ ಪರವಾಗಿ ಯಾರೇ ಬಂದ್ರೂ ಅದು ನನ್ನ ಒಂದು ಅಂಬರೀಷ್ ಅವರ ಒಂದು ಪ್ರೀತಿಯಿಂದ ಬರ್ತಾರೆ. ಅದನ್ನು ಯಾವ ರೀತಿಯಲ್ಲಿ, ಯಾವ ವಿಚಾರಕ್ಕೆ, ಯಾವ ಪ್ರೂಫಲ್ಲಿ ಹೇಳಿದ್ದಾರೆ ಅನ್ನೋದು ಸ್ವಲ್ಪ ಅವರು ಒಂದು ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಕೊಟ್ಟರೆ ಅದಕ್ಕೆ ನಾನು ಪ್ರತಿಕ್ರಿಯೆ ಕೊಡ್ಬೋದು. ಅವ್ರು ಯಾವ ವಿಷಯಕ್ಕೆ ಆ ಥರ ಮಾತಾಡಿದ್ದಾರೆ ಅಂತ. ದರ್ಶನ್ ಅವರು ಯಶ್ ಏನು ತಪ್ಪು ಮಾಡಿದ್ದಾರೆ, ಯಾರಿಗೇನು ದ್ರೋಹ ಮಾಡಿದ್ದಾರೆ, ಅವ್ರು ಕಷ್ಟಪಟ್ಟು ಒಂದು ಸ್ಥಾನಮಾನ, ಜನರಲ್ಲಿ ಒಂದು ಪ್ರೀತಿನ ಗಳಿಸಿ ಇಷ್ಟು ದೂರ ಬಂದವರು. ಇವಾಗ ನನ್ನ ಪ್ರಚಾರಕ್ಕೆ ಬಂದ ತಕ್ಷಣ ಅವ್ರು ಕೆಟ್ಟವರಾದ್ರ? ಅವ್ರ ಕಡೆ ಯಶನು ಹೋಗಿದ್ದಾರೆ ಹೋದ ಎಲೆಕ್ಷನಲ್ಲಿ, ಆವಾಗ ಅವ್ರನ್ನ ಯಾರು ಏನು ಅಂದಿಲ್ವಲ್ಲ, ಯಾಕೆ? ಇದೆಲ್ಲ ಪ್ರಶ್ನೆಗಳು ಜನ ಕೇಳ್ತಾರೆ. ಪ್ರತಿಕ್ರಿಯೆ ಉತ್ತರ ಏನೇ ಇದ್ರು 18ನೇ ತಾರೀಕು ಕೊಡ್ತಾರೆ. ನಾವೇನು ಅವ್ರ ಪರ ಪ್ರಚಾರಕ್ಕೆ ಬರೋವಾಗ ಯಾರೇ ಬರಲಿ, ನಾವೇನು ಅವ್ರನ್ನ ಟೀಕಿಸ್ತಾ ಇಲ್ವಲ್ಲ. ನೀವ್ಯಾಕೆ ಬಂದ್ರಿ, ನೀವಿದು ಇಲ್ಲ, ನಿಮ್ಮ ಇದು ಸರಿ ಇಲ್ಲ ಅಂತ ನಾವೇನಾದರೂ ಹೇಳಿದ್ವಾ? ಇಲ್ವಲ್ಲ. ಯಾರಿಗೂ ಈ ನೈತಿಕ ಹಕ್ಕಿಲ್ಲ. ನನ್ನ ಪರವಾಗಿ ಯಾರೇ ಬಂದ್ರೂ ಅದು ನನ್ನ ಒಂದು ಅಂಬರೀಷ್ ಅವರ ಒಂದು ಪ್ರೀತಿಯಿಂದ ಬರ್ತಾರೆ. ನಮ್ಮ ಮೇಲಿಟ್ಟಿರೋ ಒಂದು ಗೌರವದಿಂದ